ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪ್ರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತುವು ನೀಚ ಜ್ಯೇಷ್ಠ ಮಾಸಿ ಕೃಷ್ಣ ಪಕ್ಷೆ. ಇಂದು ಜುಲೈ 2ನೇ ತಾರೀಕು ಗುರುವಾರ, ದ್ವಿತೀಯ ತಿಥಿ ಹಾಗೂ ಇಂದು ಉತ್ತರಾಷಾಢ ನಕ್ಷತ್ರ. ಮೇಷರಾಶಿಯವರಿಗೆ ಇಂದು ಕಾರ್ಯಕ್ಷೇತ್ರಗಳ ಜವಾಬ್ದಾರಿ ಮುಖ್ಯವಾಗುತ್ತೆ ಮತ್ತು ನಿಮಗೆ ಗಜಕೇಸರಿ ಯೋಗದ ಅನುಭವ ಆಗುತ್ತೆ. ಹೀಗಾಗಿ ನಾಯಕತ್ವದಂತಹ ಕೆಲಸಗಳನ್ನ ಇವತ್ತು ನೀವು ನಿಭಾಯಿಸಬೇಕಾಗತ್ತೆ. ಗೌರವ ಚೆನ್ನಾಗಿ ಪ್ರಾಪ್ತಿ. ವೃಷಭ ರಾಶಿಯವರಿಗೆ ನಿಮ್ಮ ಭಾಗ್ಯಸ್ಥಾನಕ್ಕೆ ಗುರು ಮತ್ತೆ ಚಂದ್ರ ಕೇಂದ್ರಗಳಲ್ಲಿ ಬರ್ತಾ ಇದ್ದಾರೆ. ಇದರಿಂದ ಸಮಾಜದಲ್ಲಿ ಗೌರವ ಸ್ಥಾನಮಾನ ಜಾಸ್ತಿ ಆಗುತ್ತೆ ಮತ್ತು ಅದೃಷ್ಟ ಇಂದು ನಿಮಗೆ ಒಲಿಯುತ್ತೆ. ಲಕ್ಷ್ಮಿ ಯೋಗವನ್ನ ನೀವು ನೋಡಬಹುದು. ಮಿಥುನ ರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿನ ಆಗುತ್ತೆ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಮುಖ್ಯವಾದಂತಹ ನಿರ್ಧಾರಗಳು ಯಾವುದೂ ಬೇಡ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಸಂಬಂಧಿಸಿದಂತಹ ಒಂದು ವಿಚಾರದಲ್ಲಿ ಮುಖ್ಯ ನಿರ್ಧಾರ ಇವತ್ತು ನೀವು ತಗೊಳ್ಬೇಕಾಗಿ ಬರಬಹುದು. 2 ದಿನ ಕಾಯೋದು ಒಳ್ಳೆಯದು. ಕರ್ಕ ರಾಶಿಯವರಿಗೆ ಗಜಕೇಸರಿ ಯೋಗದ ಫಲಗಳು ಪ್ರಾಪ್ತಿಯಾಗತ್ತೆ. ನಾಯಕತ್ವದಂತಹ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನ ಕಾಣಬಹುದು. ಕಾರ್ಯಕ್ಷೇತ್ರದಲ್ಲಿ ಹಾಗೂ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಇಂದು ಜಯವನ್ನ ನೋಡಬಹುದು. ಸಿಂಹರಾಶಿಯವರಿಗೆ ನಿಮ್ಮ ಷಷ್ಠಭಾವಕ್ಕೆ ಗುರು ಮತ್ತು ಚಂದ್ರನ ದೃಷ್ಟಿ ಬೀಳುತ್ತಾ ಇದೆ. ಹೀಗಾಗಿ ಸ್ವಲ್ಪ ತೊಂದರೆಯನ್ನ ನೀವು ನೋಡಬೇಕಾಗಿ ಬರಬಹುದು. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಶತ್ರು ಬಾಧೆ ಇವತ್ತು ನಿಮ್ಮನ್ನ ಕಾಡಬಹುದು ಹಾಗೂ ಗುರುವಿನಿಂದ ನಿಮಗೆ ಈಗ ವಿಪರೀತ ರಾಜಯೋಗ ಬೇರೆ ನಡೀತಾ ಇದೆ. ಹೀಗಾಗಿ ಮನಸ್ಸಿಗೆ ಸ್ವಲ್ಪ ಕ್ಲೇಶವಾಗಬಹುದು. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ಫಲ, ಮನಸ್ಸಿಗೆ ನೆಮ್ಮದಿ. ಮಿತ್ರರಿಂದ ಹಾಗೂ ಮಕ್ಕಳಿಂದ ಇಂದು ಸ್ವಲ್ಪ ಮನಸ್ಸಿಗೆ ಕ್ಲೇಶವಾಗಬಹುದು. ಆದರೂ ಕೂಡ ಇವರಿಂದಲೇ ನಿಮಗೆ ಧನಾಗಮ ಕೂಡ ಪ್ರಾಪ್ತಿ. ನಿಮ್ಮ ಕೇಂದ್ರ ಸ್ಥಾನಕ್ಕೆ ಕೋನ ಸ್ಥಾನಕ್ಕೆ ಗುರು ಚಂದ್ರರ ದೃಷ್ಟಿ ಇರೋದ್ರಿಂದ ಇಂದು ಧನಾಗಮದ ಸಾಧ್ಯತೆ. ತುಲಾ ರಾಶಿಯವರಿಗೆ ಇಂದು ನಿಮ್ಮ ಚತುರ್ಥದಲ್ಲಿ ಕೇಂದ್ರದಲ್ಲಿ ಗಜಕೇಸರಿ ಯೋಗದ ಅನುಭವ ನಿಮಗಾಗಬಹುದು. ಕೆಲಸದಲ್ಲಿ ಅತಿ ಹೆಚ್ಚು ಜವಾಬ್ದಾರಿ, ಆದರೂ ಕೂಡ ಎಷ್ಟೇ ಕೆಲಸವನ್ನ ಮಾಡಿದ್ರೂ ನಿಮಗೆ ಪುರಸ್ಕಾರ ಇತ್ಯಾದಿಗಳು ಪ್ರಾಪ್ತಿ ಆಗೋದಿಲ್ಲ. ಇಂತಹ ಫಲಗಳನ್ನು ನೋಡಬೇಕಾಗಿ ಬರಬಹುದು. ನೀವು ಮಾಡಿದ ಕೆಲಸಕ್ಕೆ ನೀವು ಹೆಚ್ಚಾಗಿ ಕೇಳಲಿಕ್ಕೆ ಹೋದ್ರೆ ಇದನ್ನು ನನಗೆ ಬೇಕೇ ಬೇಕು, ಹೀಗೆ ಆಗಲೇಬೇಕು ಅಂತ ಹೇಳಿದ್ರೆ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂತಹ ಸಂದರ್ಭಗಳನ್ನ ಎದುರಿಸಬೇಕಾಗಿ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ತೃತೀಯದಲ್ಲಿ ಚಂದ್ರ ಬಂದಿದ್ದಾನೆ. ಇದರಿಂದ ಮಾಧ್ಯಮದಲ್ಲಿರೋರಿಗೆಲ್ಲರಿಗೂ ಅತ್ಯುತ್ತಮವಾದಂತಹ ದಿವಸ. ಬರವಣಿಗೆಗಾರರು, ಮಾತುಗಾರರು ಎಲ್ಲರಿಗೂ ಉತ್ತಮ. ಧನು ರಾಶಿಯವರಿಗೆ ನಿಮ್ಮ ಕುಟುಂಬ ಸ್ಥಾನದಲ್ಲಿ ಮುಖ್ಯವಾದಂತಹ ವಿಚಾರಗಳನ್ನ ಇಂದು ನೀವು ನಿಭಾಯಿಸಲೇಬೇಕಾಗತ್ತೆ. ಅನೇಕ ದಿನಗಳಿಂದ ಅದನ್ನು ಮುಂದೂಡ್ಕೊಂಡು ಹೋಗಿದ್ರೆ ಈಗ ಅದಕ್ಕೆ ಮುಂದೂಡ್ಲಿಕ್ಕೆ ನಿಮಗೆ ಯಾವುದೇ ಅವಕಾಶ ಇರೋದಿಲ್ಲ. ಸಂಸಾರ ಅತಿ ಮುಖ್ಯವಾಗುತ್ತೆ. ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ, ಗುರುವಿನ ದೃಷ್ಟಿ ಇದೆ. ಹೀಗಾಗಿ ಇಲ್ಲೊಂದು ಗಜಕೇಸರಿ ಯೋಗ ಮತ್ತು ನಿಮ್ಮ ಸಪ್ತಮಕ್ಕೂ ಕೂಡ ಚಂದ್ರ ಗುರು ದೃಷ್ಟಿ ಬೀಳೋದ್ರಿಂದ ಇಂದು ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಅಥವಾ ಮದುವೆ, ಪ್ರೇಮ ಪ್ರಕರಣ ಇತ್ಯಾದಿಗಳಲ್ಲಿ ಇದು ಬಹಳ ಮುಖ್ಯವಾದಂತಹ ನಿರ್ಧಾರವನ್ನ ನೀವು ತಗೊಳ್ತೀರಿ ಅಥವಾ ಬಹಳ ಮುಖ್ಯವಾದಂತಹ ಒಂದು ತಿರುವು ನಿಮಗೆ ಪ್ರಾಪ್ತಿಯಾಗಿ ಮನಸ್ಸಿಗೆ ನೆಮ್ಮದಿ, ಗೌರವ ಸ್ಥಾನ ಇತ್ಯಾದಿ ಪ್ರಾಪ್ತಿಯಾಗುವುದಿದೆ. ಕುಂಭರಾಶಿಯವರಿಗೆ ನಿಮ್ಮ ಷಷ್ಠಾಧಿಪತಿ ವ್ಯಯಕ್ಕೆ ಬರ್ತಾ ಇದ್ದಂತಹ ಒಂದು ವಿಪರೀತ ರಾಜಯೋಗವನ್ನ ಚಂದ್ರನಿಂದ ಇಂದು ನೋಡ್ತಾ ಇದ್ದೀರಿ. ಹೀಗಾಗಿ ಕೆಲವೊಂದು ವಿಚಾರದಲ್ಲಿ ಒಮ್ಮೆಲೆ ಅತಿ ಒಳ್ಳೆಯದಾಗಬಹುದು, ಇನ್ನು ಕೆಲವೊಂದು ವಿಚಾರದಲ್ಲಿ ಒಮ್ಮೆಲೆ ಮನಸ್ಸಿಗೆ ಬೇಸರವಾಗುವಂತಹ ಸಂದರ್ಭಗಳು ಒದಗಿ ಬರಬಹುದು. ಹೀಗಾಗಿ ಇಂದು ಸ್ವಲ್ಪ ಜಾಗರೂಕತೆ ಅವಶ್ಯಕ. ಮೀನರಾಶಿಯವರಿಗೆ ನಿಮ್ಮ ಲಾಭ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಅಲ್ಲಿಗೆ ಗುರು ದೃಷ್ಟಿ ಕೂಡ. ಹೀಗಾಗಿ ಇವತ್ತು ನಿಮಗೆ ಮಿತ್ರರಿಂದ ಹಾಗೂ ಗುಂಪುಗಳಿಂದ ಧನಾಗಮವಾಗುವ ಸಾಧ್ಯತೆ ಹಾಗೂ ಮನಸ್ಸಿಗೆ ಅತಿ ಸಂತೋಷ ಮತ್ತು ಮಿತ್ರರೊಂದಿಗೆ ಎಷ್ಟು ಮನಸ್ಸಿಗೆ ತುಂಬುವಷ್ಟು ನೀವು ಮಾತುಕತೆಗಳನ್ನ ಆಡಿಕೊಂಡು ನೀವು ಇವತ್ತು ಸಂತೋಷದಿಂದ ಕಾಲ ಕಳೆಯಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನ ಮಾಡೋದ್ರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀ ಕೃಷ್ಣ ವಿಜಯತೆ.